ಡೈಟಿಷಿಯನು ಕುಕ್ಟೌನಲ್ಲಿದ್ದೀನಿ. ನನಗೆ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಅವರು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇಗೆ ಗೆಸ್ಟಾಗಿ ಕರೆದ್ರು. ನಂಗೆ ತುಂಬ ಖುಷಿ ಆಯಿತು ನಮ್ಮನ್ನ ಐಡೆಂಟಿಫೈ ಮಾಡಿದ್ರು ಅಂತ. ವುಮೆನ್ಸ್ ಡೇ ಅಂತಂದಾಗ ಒಂದೇ ದಿನ ಅಲ್ಲ, ಪ್ರತಿದಿನ ಇರುತ್ತೆ. ಇದೇ ಥರ ಮಹಿಳೆಯರನ್ನ ಇವರು ಸುಮಾರು ವರ್ಷಗಳಿಂದ ಐಡೆಂಟಿಫೈ ಮಾಡಿ ತಿಂಗಳು ಪೂರ್ತಿ ವುಮೆನ್ ಸೆಲೆಬ್ರೇಷನ್ ಮಾಡ್ತಾರೆ, ಆಮೇಲೆ ಮದರ್ಸ್ ಡೇ ಮಾಡ್ತಾರೆ ಅಂತ ಗೊತ್ತಾಯಿತು. ಇಟ್ ಈಸ್ ಅ ಗುಡ್ ಗ್ರೇಟ್ ಗೋಯಿಂಗ್. ಆ್ಯಂಡ್ ಇವ್ರದ್ದು ಝೂಮಲ್ಲಿ ಈಗ ನಾನು ನೋಡಿದೆ, ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಚೀಫ್ಗಳು ಬರೋಕ್ಕಾಗಲ್ಲ ಅಂತೇಳಿ ಝೂಮ್ನಲ್ಲೇ ಅಲ್ಲಲ್ಲಿಂದ ಡೈರೆಕ್ಟ್ ಲಿಂಕ್ ಕೊಟ್ಟು ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರು. ನಾನು ಎಲ್ಲಿದ್ದೀನಿ ಎಲ್ಲ ಕರ್ನಾಟಕ ಅವ್ರ ಬ್ರ್ಯಾಂಚಲ್ಲಿರೋರಿಗೆಲ್ಲ ನೋಡ್ದಂಗೆ ಆಯಿತು, ಅಲ್ಲಿರೋರು ನಾವು ನೋಡ್ದಂಗೆ ಆಯಿತು. ಇಟ್ಸ್ ಅ ಗುಡ್ ಥೀಮ್. ಆಮೇಲೆ ಮಹಿಳೆಯರು ಅಂತಂದಾಗ ಸಾಮಾನ್ಯ ಅಂತ ಅಂದ್ಕೊಂಡಿಲ್ಲ ಅವರು ಈಕ್ವಲ್ಲಿ ಮೆನ್ ಅಂತ ಹೇಳಿ ಅವ್ರಿಗೂ ಆಪರ್ಚುನಿಟೀಸ್ ತುಂಬ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಇರೋರು ಬಂದು ಜಾಯ್ನ್ ಆದಾಗ ಸಪೋರ್ಟು ಮಾಡ್ತಾರೆ. ಆ್ಯಂಡ್ ದೇ ಆರ್ ವೆರಿ ಕೋಆಪ್ರೇಟಿವ್, ನೋಡೋದ್ರಿಂದ ಗೊತ್ತಾಗ್ತಿದೆ. ಆ್ಯಂಡ್ ಇಂಡಿಯಾದಲ್ಲಿ ಮುಂದೆ ಇನ್ಶೂರೆನ್ಸ್ ಅಂತ ಬಂದಂದಾಗ ಎಷ್ಟೊಂದಿದೆ, ಅದರ ಮ್ಯಾಕ್ಸ್ ಅನ್ನೋದು ತುಂಬ ಪಾಪ್ಯುಲರ್ ಆಗಿದೆ, ವಿಚ್ ಐ ಹರ್ಡ್. ಆ್ಯಂಡ್ ನನಗೆ ಗೊತ್ತಾದ ಸ್ವಲ್ಪ ಇದೆಲ್ಲ ನನಗೆ ಅವ್ರದ್ದು ರಿವ್ಯೂ ನೋಡಿದಾಗ ಚೆನ್ನಾಗಿತ್ತು. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ದಾಮೋದರ್ ಸರ್ ಆ್ಯಂಡ್ ಡಾಕ್ಟರ್ ನಿವೇದಿತಾ ಆಲ್ಸೋ. ಆ್ಯಂಡ್ ನಿಮ್ಮೆಲ್ರಿಗೂ ಧನ್ಯವಾದಗಳು. ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್. ನಮ್ಮ ಡೈಟಿಷಿಯನ್ ಆಗಿ ಹೇಳೋದು, ಲೈಫ್ ಪ್ಯಾಟ್ರನ್ನ ಚೇಂಜ್ ಮಾಡ್ಕೋಬೇಕು. ಈಗ ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಖಾಲಿ ಹೊಟ್ಟೆಲಿ 2 ಗ್ಲಾಸ್ ನೀರು ತೊಗೊಳ್ಳಿ. ನಿಮ್ಮ ದೇಹದ ತೂಕ, ನಾನು ಆಗಲೇ ಹೇಳ್ದಂಗೆ ನಾನು 70 kg ಇದ್ದೀನಿ ಅಂತಂದರೆ 70 ಗ್ರಾಮ್ದು 2 ಫ್ರೂಟ್ಸ್ ತಿನ್ನಬೇಕು ಕಂಪಲ್ಸರಿ. ಆಮೇಲೆ 4 ಲೀಟರ್ಸ್ ವಾಟರ್ ತೊಗೋಬೇಕು. ತೊಗೊಳಕ್ಕಾಗಲ್ಲ ಅಂತಂದಾಗ ಬಾರ್ಲಿ ನೀರು ಕುಡಿದಾಗ ಏನಾಗುತ್ತೆ, ನ್ಯಾಚುರಲಾಗಿ ನೀರು ಕ್ರೇವ್ ಬರುತ್ತೆ, ಡಿಟಾಕ್ಸಿಫೈ ಮಾಡ್ಕೋಬೇಕಾಗತ್ತೆ. ಕೆಲವು ವೆಯ್ಟ್ ಲಾಸ್ಗೆ ಅಂತೇಳಿ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ದೇಹನ ಹಾಳು ಮಾಡ್ಕೊಬೇಡಿ. ವೆಯ್ಟ್ ಲಾಸ್ ಆಗುತ್ತೆ, ಆದರೆ ನಿಮಗೆ ಇಮ್ಯುನಿಟಿ ಇರೋದಿಲ್ಲ. ಯಾವಾಗ ನಿಮ್ಗೆ ಏನಾದ್ರು ಸ್ವಲ್ಪ ಹುಷಾರು ತಪ್ಪಿದ್ರಿ ಅಂತ ತಕ್ಷಣ ನೀವು ಅಡ್ಮಿಟ್ ಆದರೆ ಅದಕ್ಕೆ ವಾಪಸ್ ಬರ್ಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನ್ಯಾಚುರಲಾಗಿ ಗಾಡ್ ಹ್ಯಾಸ್ ಗಿವನ್ ಅಸ್ ಮೆನಿ ವೆಜಿಟೇಬಲ್ಸ್ ಸೀಸನಬಲ್ ಫ್ರೂಟ್ಸ್ ಇದೆ, ಅದನ್ನು ಕನ್ಸ್ಯೂಮ್ ಮಾಡಿ. ನೈಟ್ ಟೈಮ್ ಫ್ರೂಟ್ಸ್ ತೊಗೋಬೇಡಿ, ಸ್ಯಾಲೆಡ್ಸ್ಗಳು ತೊಗೊಳ್ಳಿ. ಮತ್ತು ಮಧ್ಯಾಹ್ನ ಊಟದ ಮತ್ತು ತಿಂಡಿ ಮಧ್ಯದಲ್ಲಿ ಬಟರ್ ಮಿಲ್ಕು ಅಥವಾ ಬಾರ್ಲಿ ನೀರು ಆಗ್ಬೋದು, ಎಳ್ನೀರು ಆಗ್ಬೋದು, ಆ ಥರನ ತೊಗೊಳ್ಳಿ. ಆಮೇಲೆ ಸ್ವೀಟ್ಸ್ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ. ಹಾಗಂದ್ಬಿಟ್ಟು ಸ್ವೀಟಿಂದ ದೂರ ಇರಿ ಅಂತ ಹೇಳೋದಿಲ್ಲ. ಕ್ರೇವ್ಗೋಸ್ಕರ ಒಂದು ಸ್ಮಾಲ್ ಪೀಸ್ ತೊಗೊಳ್ಳಿ. ಶುಗರ್ನ ಅವಾಯ್ಡ್ ಮಾಡಿ, ಬೆಲ್ಲನ ತೊಗೊಳ್ಳಿ. ಆಮೇಲೆ ಮಣೆಗಳು ಆ ಥರದ್ದೆಲ್ಲ ಇದೆಲ್ಲ, ಅಂಥದ್ದನ್ನ ಸ್ವಲ್ಪ ನಿಮ್ಮ ಫುಡ್ಡಲ್ಲಿ ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಆಯಿಲ್ ಫುಡ್ ತಿನ್ನಬೇಡಿ ಅಂತ ಹೇಳಲ್ಲ, ಆದರೆ 4 o'clock ಮುಂಚೆ ತೊಗೊಳ್ಳಿ. ಹೇಗೆ ನಮ್ಮ ಪ್ರಾಣಿ ಪಕ್ಷಿಗಳು ಬೆಳಗ್ಗೆ ಸನ್ರೈಸ್ ಆಗಿ ಸನ್ಸೆಟ್ ಆಗೋಸ್ಕೊತ್ತಿಗೆ ಊಟ ತಿಂಡಿ ಮುಗಿಸ್ಕೊಳ್ಳುತ್ತೋ, ಆ ಪ್ಯಾಟರ್ನ್ ನೀವು ಫಾಲೋ ಮಾಡಿಬಿಟ್ರೆ ಅರ್ಲಿ ಟು ಬೆಡ್ ಅರ್ಲಿ ಟು ಮಾರ್ನಿಂಗ್ ಅಂತ ಹೇಳ್ತಾರೆ. 11 ಗಂಟೆ 2 ಗಂಟೆವರೆಗೂ ನೀವು ಊಟ ಮಾಡ್ಕೊಂಡಿದ್ರೆ ನಮ್ಮ ಬಾಡಿ ಸಿಸ್ಟಮ್ ಹೇಗಿದೆ ಅಂತಂದರೆ, ಸನ್ಸೆಟ್ ಆದ ತಕ್ಷಣವೇ ಬ್ರೈನ್ಗೆ ಮೆಸೇಜ್ ಕೊಡುತ್ತೆ, ಈಗ ಕೆಲಸ ಮಾಡೋದು ನಿಲ್ಲಿಸು, ಬಾಡಿನಲ್ಲಿ ರಿಪೇರಿ ಕೆಲಸ ಮಾಡು ಅಂತ ಹೇಳುತ್ತೆ. ಅದು 2 hours ನೀವು 7 o'clock ವರೆಗೂ ಊಟ ಮಾಡಿದ್ರೆ 9 o'clock ವರೆಗೂ ಅದು ಡೈಜೆಷನ್ ಪಾರ್ಟ್ ಕೆಲಸ ಮಾಡುತ್ತೆ. ಆ ಡೈಜೆಸ್ಟಿವ್ ಸಿಸ್ಟಮ್ದೆಲ್ಲ ಸರಿ ಆದ ತಕ್ಷಣ ಅದಕ್ಕೆ ಟೈಮಿಂಗ್ಸ್ ಇದೆ, ಫಿಕ್ಸ್ ಆಗಿಬಿಟ್ಟಿದೆ. 9 to 11 ಏನು ಮಾಡುತ್ತೆ, ರಿಪೇರ್ ಸ್ಕಿನ್ ಆಗ್ಬೋದು, ಡೆಡ್ ಆಗಿರುವಂಥ ಸೆಲ್ಸ್ನೆಲ್ಲ ಆಚೆ ಹಾಕೋದಾಗ್ಬೋದು, ಈ ಥರದ್ದು ಕೆಲವು ಕೆಲಸ ಎಲ್ಲ ಮಾಡ್ತಾ ಇರುತ್ತೆ. ನೀವು ಯಾವಾಗ 9 ಗಂಟೆಗೆ ಇಲ್ಲ 10 ಗಂಟೆಗೆ ಊಟ ಮಾಡಿದಾಗ ಡೈಜೆಷನ್ ಆಗೋದು ಕೆಲಸ ಬಿಟ್ಟು ಅದ್ರ ಕೆಲಸ ಅದು ಮಾಡೋಕ್ಕೆ ಹೋದಾಗ ಫ್ರಿಡ್ಜಲ್ಲಿ ನಾವು ಮಿಕ್ಕಿದ್ನ ಇಡ್ತೀವಲ್ಲ, ಆ ಥರ ಸೇರ್ತಾ ಹೋಗುತ್ತೆ, ವೆಯ್ಟ್ ಬರುತ್ತೆ. ಆಮೇಲೆ ನಾವು ವೆಯ್ಟ್ ಲಾಸ್ ಆಗಲ್ಲ ಅಂತಂದರೆ ಅದು ಕರಗಿಸೋಕ್ಕೆ ಎಕ್ಸಸೈಸ್ ಮಾಡ್ತಾಯಿಲ್ಲ, ಯಾಕಂದರೆ ಹೆಕ್ಟಿಕ್ ಇದೆ. ಸೊ ಹಾಗಾಗಿ ನಿಮಗೆ ನೀವು 1 hour ಟೈಮ್ ಕೊಡಿ, ಫುಡ್ ಪ್ಯಾಟ್ರನ್ ಚೇಂಜ್ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್. ಬೆಳಗ್ಗೆ ಎದ್ದೇಳಿ ಬೇಗ, ಸನ್ಸೆಟ್ ಮುಂಚೆ ಊಟ ತಿಂಡಿ ಎಲ್ಲ ಮುಗಿಸ್ಕೊಳ್ಳಿ. ಅಂಥದ್ದು ಕ್ರೇವ್ ಆಗುತ್ತೆ ಅಂತಂದರೆ ನೈಟಲ್ಲಿ ಸ್ಯಾಲೆಡ್ಸ್ ತಿನ್ಕೊಳ್ಳಿ, ಕಾಳುಗಳಿರುತ್ತೆ ಅಂಥದ್ದನ್ನ ತಿನ್ಕೊಳ್ಳಿ. 9 o'clock ಒಳಗಡೆ ಅದನ್ನು ಮುಗಿಸ್ಕೊಳ್ಳಿ. ನೀರು ರಾತ್ರಿ ಹೊತ್ತು ಜಾಸ್ತಿ ಕುಡಿಬೇಡಿ, ಬೆಳಗ್ಗೆ ಎಷ್ಟು ಬೇಕಾದ್ರೂ ಕುಡೀರಿ. ಇಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ. ದಾಮೋದರನ್ ಅಂತ, ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಇಂದಿರಾನಗರ್ ಬ್ರಾಂಚ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ. ಆ್ಯಂಡ್ 15 ವರ್ಷದಿಂದ ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಏನಕ್ಕೆ ಇದಂತ ಹೇಳಿದ್ರೆ, ಮಹಿಳಾ ರತ್ನ ಅವಾರ್ಡ್ ಅಂತ ನಾವು ವಿಮೆನ್ ಎಂಪವರ್ಮೆಂಟ್ನ ರೆಕಗ್ನೈಸ್ ಮಾಡ್ತಾಯಿದ್ದೀವಿ. ಇದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫ್ರಮ್ ಮ್ಯಾಕ್ಸ್ ಲೈಫಿಂದ. ಇದು ಪ್ರತಿ ವರ್ಷ ಮಾಡ್ತೀವಿ, ಪ್ರತಿ ತಿಂಗಳು ಮಾಡ್ತೀವಿ. ಆ್ಯಂಡ್ ಎಸ್ಪೆಷಲಿ ಈ ಮಂತು ಈಸ್ ಅ ವುಮೆನ್ಸ್ ಮಂತ್, ಅಂದರೆ ಮಾರ್ಚ್ ನಾವು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಅದರಿಂದ ಈ ಮಂತು ಪೂರ್ತಿ ವಿಮೆನ್ ಎಂಪವರ್ಮೆಂಟ್ನ ನಾವು ರೆಕಗ್ನೈಸ್ ಮಾಡ್ತೀವಿ. ಈ ರೆಕಗ್ನೈಸ್ ಮುಖಾಂತರ ಅವರಿಗೆ ಫುಲ್ ಟೈಮ್ ವರ್ಕ್ ಮಾಡೋಕ್ಕೆ ಆಪರ್ಚುನಿಟಿನೂ ಕೊಡ್ತೀವಿ ಮ್ಯಾಕ್ಸ್ ಲೈಫಲ್ಲಿ, ಆ್ಯಂಡ್ ಪಾರ್ಟ್ ಟೈಮು ಆಪರ್ಚುನಿಟಿ ಕೊಡ್ತೀವಿ. ಸ್ಫೂರ್ತಿ ಅಂತ ಹೇಳಿದ್ರೆ, ವಿಮೆನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಯಾರು ಎನ್ಕರೇಜ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ವಿಮೆನ್ ಈಸ್ ದಿ ಪವರ್ ಹೌಸ್. ಅವ್ರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ
ನಮ್ಮ ತಾಯಿನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ನಮ್ಮ ತಾಯಿನೂ ಒಂದು ವಿಮೆನ್ನೇ. ಸೊ ಎಲ್ಲ ವಿಮೆನ್ನ ಸೆಲೆಬ್ರೇಟ್ ಮಾಡೋಕ್ಕೂ ಯಾರು ಒಂದು ಪ್ರೋತ್ಸಾಹ ಕೊಡಬೇಕು ಅಥವಾ ಎನ್ಕರೇಜ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇದು ಪ್ರತಿ ಮನುಷ್ಯರಲ್ಲಿ ಇದನ್ನು ಆಟೋಮೆಟಿಕ್ಕಾಗಿ ಇರ್ತದೆ, ಅದನ್ನು ನಾವು ಮಾಡಬೇಕಷ್ಟೆ. ನಾವು ಪೂರ್ಣಿಮಾ ಅರುಣಂದನ್ ಮೇಡಮನ್ನು ಕರೆದಿದ್ದೀವಿ. ಅವ್ರು ಬಂದು ಪೋಸ್ಟ್ ಗ್ರ್ಯಾಜುಯೇಟ್ ಇನ್ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತಲ್ಲಿದ್ದಾರೆ. ಅವರು ಸೊಸೈಟಿಗೆ ಸರ್ವಿಸ್ ಮಾಡೋರು, ಹೆಲ್ತ್ ರಿಲೇಟೆಡ್ ಸ್ಕೇಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಅವ್ರನ್ನ ನಾವು ಇವತ್ತು ಕರೆದಿದ್ದೀವಿ ಆ್ಯಸ್ ಅ ಗೆಸ್ಟ್ ಆಫ್ ಆನರ್.